ಹಿಂದವಿ ಸಾಮ್ರಾಜ್ಯದ ಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನಾಚರಣೆ ಅಂಗವಾಗಿ ನಗರದ ವಾಜಪೇಯಿ ವಸತಿ ನಿವೇಶನದಲ್ಲಿ ಛತ್ರಪತಿ ಶಿವಾಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಅಂಬಾ ಭವಾನಿ ಅಂಬಾ ಭವಾನಿ ಅಂಬಾ ಭವಾನಿ ವೀರ ಶಿವಾಜಿ वीर शिवाजी जय करो वीर बजरंगी हर हर महादेव जय करो वीर बजरंगी जय करो वीर बजरंगी काशी विश्वनाथ की अयोध्यापति श्री रामचंद्र की पवन पुत्र हनुमान की सनातन हिंदू धर्म की हिंदू राष्ट्र की हिंदू राष्ट्र की हिंदू राष्ट्र. ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಮಾತನಾಡಿ, ಕಳೆದ 2,500 ವರ್ಷಗಳಿಂದ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ದಾಳಿ ದಬ್ಬಾಳಿಕೆಗಳು ನಡೆಯುತ್ತಿವೆ. 700 ವರ್ಷಗಳ ಕಾಲ ಮೊಘಲರು ಭಾರತವನ್ನು ಆಳಿದರು. ಮೊಘಲರ ವಿರುದ್ಧ ಹೋರಾಟ ಮಾಡಿ ಛತ್ರಪತಿ ಶಿವಾಜಿಯವರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡದಿದ್ದರೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲ ಹಿಂದೂಗಳಾಗಿ ಉಳಿಯುತ್ತಿರಲಿಲ್ಲ ಎಂದು ಹೇಳಿದರು. ಕಳೆದ 2,500 ವರ್ಷದಿಂದ ಈ ದೇಶದ ಮೇಲೆ ನಿರಂತರವಾಗಿ ದಾಳಿಗಳಾಗಿದೆ. ಮೊಘಲರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು, ತುರ್ಕರು. ಆದರೆ ಆ ದಾಳಿ ಇವತ್ತು ಮುಂದುವರಿತಾನೇ ಇದೆ. 700 ವರ್ಷಗಳ ಕಾಲ ಈ ದೇಶವನ್ನು ಮೊಘಲರು ಆಳಿದರು. ನಮಗೆಲ್ಲ ಗೊತ್ತಿರೋ ಹಾಗೆ ಬರೀ ಬ್ರಿಟಿಷರು ಮಾತ್ರ ಈ ದೇಶನ ಆಳಿದರು ಅಂತಕ್ಕಂಥದ್ದು ಇವತ್ತು ಪಠ್ಯಪುಸ್ತಕಗಳ ಉಲ್ಲೇಖ ಇದೆ. ಅದು ಶುದ್ಧ ಸುಳ್ಳು. 700 ವರ್ಷಗಳ ಕಾಲ ಮೊಘಲರು ಈ ದೇಶವನ್ನು ಆಳಿದರು. ಘಜನಿ, ಗೋರಿ, ಅಕ್ಬರ್, ಟಿಪ್ಪು ಸುಲ್ತಾನನವರೆಗೆ ಈ ದೇಶವನ್ನು ಕೊಳ್ಳೆ ಹೊಡೆದು. ಹಾಗಾಗಿ ಅದರ ಮೂಲ ದೌರ್ಬಲ್ಯತೆ ಹಿಂದೂ ಸಮಾಜ ಸಂಘಟಿತವಾಗಿರಲಿಲ್ಲ. ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಒಳಜಗಳಗಳು, ಜಾತಿ ಮಧ್ಯೆ ಇರ್ತಕ್ಕಂಥ ವೈಷಮ್ಯ. ಹಾಗಾಗಿ ಅವತ್ತಿನ ಕಾಲದಲ್ಲಿ ಶಿವಾಜಿ ಮಹಾರಾಜರು ಇಡೀ ಮೊಘಲರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಕಲ್ಪ ತೊಟ್ಟರು. ಆದರೆ ಇವತ್ತಿನ ಪರಿಸ್ಥಿತಿನೂ ಅವತ್ತಿತ್ತು. ಹಿಂದೂ ಸಮಾಜ ಬರಲಿಲ್ಲ, ಆದರೆ ಕಾಡಿಗೆ ಹೋದರು. ಮಾವಳಿಪೋರನ್ನ ಅವಂಥವ್ರನ್ನ ಒಟ್ಟು ಮಾಡಿ ಅವರ ಮಧ್ಯೆ ಸಂಘದ ಅಥವಾ ಸೈನ್ಯದ ತರಬೇತಿಯನ್ನು ಕೊಟ್ಟು ಸಂಘಟನೆ ಮಾಡಿ ಮೊಘಲರ ವಿರುದ್ಧವಾಗಿ ಹೋರಾಟ ಮಾಡಿದರು. ಇದು ಇತಿಹಾಸ. ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡದೇ ಹೋಗಿದ್ರೆ ಇವತ್ತು ನಮಗೆಲ್ಲ ಇವತ್ತು ಇಸ್ಲಾಮಿನ ಸಂಸ್ಕಾರ ಆಗ್ತಿತ್ತು. ಇವತ್ತು ಯಾರು ನಾವು ತಿಲಕ ಇಡ್ತಾ ಇದ್ದಿಲ್ಲ, ಕುಂಕುಮ ಧರಿಸ್ತಾ ಇದ್ದಿಲ್ಲ, ಹಿಂದೂ ಹಬ್ಬ ಹರಿದಿನಗಳ ಆಚರಣೆ ಮಾಡ್ತಾ ಇದ್ದಿಲ್ಲ, ಹಿಂದೂ ದೇವಾನುದೇವತೆಗಳನ್ನ ನಾವು ಪೂಜಿಸ್ತಾ ಇದ್ದಿಲ್ಲ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲೂ ಸಮೇತ ಶಿವಾಜಿಯನ್ನ ಆರಾಧನೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಮಕ್ಕಳಲ್ಲೇ ನಾವು ಬಾಲ್ಯದಲ್ಲೇ ಸಂಸ್ಕಾರ ಕೊಡಬೇಕು. ಈಗ ಶಿವಾಜಿಯವ್ರ ತಾಯಿ ಜೀಜಾಮಾತೆ ಅವರಿಗೇನು, ಅವರು ಅಷ್ಟೇ ತುಂಬ ಸಂಸ್ಕಾರಿತವಾದ ಹೆಣ್ಮಗಳು. ತನ್ನ ಮಗುವಿಗೆ ಬಾಲ್ಯದಲ್ಲೇ ಸಂಸ್ಕಾರ ಕೊಟ್ಟಿದ್ರು. ಅವರು ಬಿಜಾಪುರನ ಸುಲ್ತಾನನ ಇದರ ಆಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅಂದರೆ ಒಂದ್ಸಲಿ ಅವರಿಗೊಂದು ಅಲ್ಲಿ ಬೆಳಗಿನ ಬಾಲ ಶಿವಾಜಿ ಏನು 3-4 ವರ್ಷದ ಮಗು, ಆದರೆ ಆ ಸುಲ್ತಾನನಿಗೆ ನಮಸ್ಕಾರ ಮಾಡಲಿಲ್ಲ. ಅವನು ಅವಾಗಲೇ ಕಿಚ್ಚಿತ್ತು ಅವನಲ್ಲಿ. ಅವನಿಗೆ ಆ ಸಂಸ್ಕಾರ ಕೊಟ್ಟಂಥ ತಾಯಿ. ಇವತ್ತು ತಾಯಂದರು ಮಕ್ಕಳಿಗೆ ಬೆಳೆಸಬೇಕಾದ್ರೆ ಹಿಂದೂ ಧರ್ಮದ, ಸನಾತನ ಧರ್ಮದ ಮೌಲ್ಯಗಳನ್ನು, ವಿಚಾರಗಳನ್ನು ನಾವು ಮೈಗೂಡಿಸ್ತಾ ಹೋಗಬೇಕು. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆಗಿದೆ. ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ದೇಶದಾದಂತಹ ಹಿಂದೂ ಸಮಾಜವನ್ನು ಆಚರಣೆ ಮಾಡ್ತದೆ. ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಯಾವ ಶಿವಾಜಿ ಹಿಂದೂ ಸಮಾಜವನ್ನು ಒಟ್ಟು ಮಾಡಿದ್ರು ಆ ಥರ ಸಂಘ ಮಾಡ್ತಾಯಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಘದ ಸ್ವಯಂ ಸೇವಕರಾಗಿ ಸಂಘದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್, ಬಜರಂಗಳ ಇರ್ಬೋದು, ಇಂತಹ ಸಂಘಟನೆ ಒಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಸಮಾಜವನ್ನು ಬಲಿಷ್ಠ ಮಾಡಬೇಕಾಗಿದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಇಸ್ಲಾಮಿನ ಆಕ್ರಮಣ ಆಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಮತಾಂತರ ವೇಗವಾಗಿ ಬೆಳೀತದೆ. ಇವತ್ತು ಯಾರೋ ಒಬ್ಬ ಇದ್ದಂಥ ವ್ಯಕ್ತಿ ನಾಳೆ ಇನ್ನೇನೋ ಪೀಟರೋ ಡೇವಿಡೋ ಆಗಿ ಇವತ್ತು ಚರ್ಚಿಗೆ ಹೋಗ್ತಾರೆ. ಆದರೆ ಅವನ ದೌರ್ಬಲ್ಯ ಅಂದರೆ ಅವನಿಗೆ ಹಿಂದೂ ಧರ್ಮದ ಸಂಸ್ಕಾರ ಇಲ್ಲ. ಹಿಂದೂಗಳಾಗಿದ್ದಾಗ ಅವರು ಹಿಂದೂ ಧರ್ಮದ ಆಚರಣೆಗಳು ಮಾಡ್ತಿರೋಲ್ಲ. ಇವತ್ತು ನಾವು ಹಿಂದೂಗಳಾಗಿದ್ದಾಗ ನಮ್ಮ ಗ್ರಂಥಗಳು, ಮಹಾಭಾರತ, ರಾಮಾಯಣ, ವೇದಗಳನ್ನು ಅಭ್ಯಾಸ ಮಾಡಿದರೆ ಇವತ್ತು ಯಾವ ಕಾರಣಕ್ಕೂ ನಮ್ಮ ಮತಾಂತರ ಆಗೋದಿಲ್ಲ. ಕಾರ್ಯಕ್ರಮದಲ್ಲಿ ಛತ್ರಪತಿ ಶಿವಾಜಿ ಸೇನೆಯ ಅಧ್ಯಕ್ಷ ಹರೀಶ್, ರಾಜೇಶ್, ಸತೀಶ್, ಪ್ರಸನ್ನ ಮುಂತಾದವರು ಉಪಸ್ಥಿತರಿದ್ದರು.